ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಸಂತಾಪಘ್ನೋ ಸಕಲ ಜಗತಾಂ ಶಾರ್ಗಚಾಪಾಭಿರಾಮಂ ಲಕ್ಷ್ಮೀ ವಿದ್ಯುಲ್ಲಸಿತಮತಸೇ ಗುಚ್ಛ ಸಚ್ಛಾಯ ಕಾಯಂ ವೈಕುಂಠಾಖ್ಯಂ ಮುನಿಜನಮನಶ್ಚಾತಕಾನಾಂ ಶರಣ್ಯಂ ಕಾರುಣ್ಯಾಪಂ ತ್ರಿದಶ ಪರಿಷತ್ ಕಾಲಮೇಘಂ ದದರ್ಶ. ಶ್ರೀರಾಮಾಯ ನಮಃ. ಆತ್ಮೀಯರೇ, ಇಂದು 20ನೇ ತಾರೀಕು 8ನೇ ತಿಂಗಳು 2026ನೇ ಇಸ್ವಿ, ವಾರ ಗುರುವಾರವಾಗಿದೆ. ಈ ದಿವಸದ ಪಂಚಾಂಗ ಹೇಗಿದೆ, ವಿಶೇಷತೆ ಏನಿದೆ, ಜೊತೆಯಲ್ಲಿ ಗ್ರಹಗಳ ಸ್ಥಿತಿಗತಿಗಳೇನು, ಮೇಷಾದಿ 12 ರಾಶಿಗಳ ಫಲಾಫಲಗಳ ವಿಮರ್ಶೆ. ಮೊದಲು ನೋಡೋಣ ಪಂಚಾಂಗವನ್ನು. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಗುರುವಾರವಾಗಿದೆ. ಈ ದಿವಸದ ನಕ್ಷತ್ರ ವಿಶಾಖ ನಕ್ಷತ್ರ ಇದೆ. ಬ್ರಹ್ಮನಾಮಯೋಗ ಭದ್ರಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನದ ವಿಶೇಷತೆಯಲ್ಲಿ ಇವತ್ತಿನ ದಿವಸ ರೇವತಿ ನಕ್ಷತ್ರದ 1ನೇ ಪಾದಕ್ಕೆ ಶನಿ ಮಹಾತ್ಮನು ವಕ್ರಿಯಾಗಿ ಬರ್ತಾ ಇದ್ದಾನೆ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಗ್ರಹ ಸ್ಥಿತಿಯನ್ನು ನಾವು ನೋಡುವಾಗ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಎಂದಿನಂತೆ ಕುಜ, ಕರ್ಕಾಟಕ ರಾಶಿಯಲ್ಲಿ ಬುಧ ಮತ್ತು ಗುರು, ಸಿಂಹ ರಾಶಿಯಲ್ಲಿ ರವಿ ಮತ್ತು ಕೇತುವಿನ ಯುತಿ, ಶುಕ್ರನು ಕನ್ಯಾ ರಾಶಿಯಲ್ಲಿ, ತುಲಾ ರಾಶಿಯಲ್ಲಿ ವಿಶಾಖ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ. ಮಾಂದಿಯು ಸಹಿತವಾಗಿ ಉದಯವಾಗಿರತಕ್ಕಂಥದ್ದು. ಜೊತೆಯಲ್ಲಿ ವೃಶ್ಚಿಕ, ಧನು, ಮಕರ ಈ ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭ ರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಖಗೋಳದ ಗ್ರಹಸ್ಥಿತಿಯಾಗಿರ್ತಕ್ಕಂಥದ್ದು. ಈ ಗ್ರಹಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳ ವಿಮರ್ಶೆಯನ್ನು ಮಾಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜನು ತೃತೀಯ ಭಾವದಲ್ಲಿ, ತೃತೀಯ ಭಾವ ಅಂದರೆ ವಿಕ್ರಮ ಭಾವವಾಗಿರ್ತಕ್ಕಂಥದ್ದು. ಸಹೋತ್ಥ ಸಹಜರ ಭಾವವೂ ಹೌದಾಗಿರ್ತಕ್ಕಂಥದ್ದು. ಇಲ್ಲಿ ಸಹಜರು ಅಂದರೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಸಹಜರು, ಸಹಜೆಯರು. ಅವರಿಗೆ ಅನುಕೂಲತೆಗಳು ಇವತ್ತಿನ ದಿವಸ. ನೀವು ಮಾಡುವ ವ್ಯವಹಾರದಿಂದ ಅವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ವ್ಯಯದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ 7.5 ತೊಂದರೆ, ಭಯ, ಆತಂಕ, ಏನೋ ಒಂದು ರೀತಿಯಂತಹ ಅಳುಕುತನ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ. ದೊಡ್ಡ ದೊಡ್ಡ ಕಾರ್ಯಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಭಯ ಬೀಳ್ತೀರಿ, ತೊಂದರೆಯನ್ನು ಅನುಭವಿಸ್ತೀರಿ. ಆದ್ದರಿಂದ ತುಂಬ ಜಾಗ್ರತೆ ಬೇಕು. ಲಾಭಭಾವದಲ್ಲಿ 11ನೇ ಭಾವದಲ್ಲಿ ರಾಹು ಇದ್ದದ್ದರಿಂದ ರಾಹುವಿನ ಉಪದ್ರವದಿಂದ ಹಲವಾರು ಸಮಸ್ಯೆಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಹಾಗಿದ್ರೆ, ಪರಿಹಾರಕ್ಕೆ ವಿಶೇಷವಾಗಿ ಸುಬ್ರಹ್ಮಣ್ಯನ ಸೇವೆ, ಸುಬ್ರಹ್ಮಣ್ಯನಿಗೆ ಬಾಳೆಹಣ್ಣು ನೈವೇದ್ಯ, ಜೊತೆಯಲ್ಲಿ ದುರ್ಗಾ ಪ್ರಾರ್ಥನೆ. ಅಷ್ಟಮಿ ತಿಥಿ ಇದ್ದದ್ದರಿಂದ ದುರ್ಗಾ ಪ್ರಾರ್ಥನೆ, ಬ್ರಹ್ಮದೇವರ ಪ್ರಾರ್ಥನೆ, ಬ್ರಹ್ಮನಾಮ ಯೋಗ ಇದ್ದದ್ದರಿಂದ ಪೂರ್ವ ದಿಕ್ಕು, 9ರ ಸಂಖ್ಯೆ, ನವನಾಗ ಸ್ತೋತ್ರ ಪಠನ, ಕೆಂಪು ಬಣ್ಣದ ವಸ್ತ್ರ, ಇವೆಲ್ಲ ನಿಮಗೆ ಹಿತವನ್ನು ತರುವಂತಹದ್ದು. ಮಾಡಿಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಪಂಚಮ ಭಾವದಲ್ಲಿ ಶುಕ್ರನು ನೀಚ ಸ್ಥಾನದಲ್ಲಿದ್ದಾನೆ. ಮಕ್ಕಳಿಗೆ ಸ್ವಲ್ಪ ದಾರಿ ತಪ್ಪುವ ಅಭ್ಯಾಸ ಅಥವಾ ದಾರಿ ತಪ್ಪಿದ ಮಕ್ಕಳು ನಿಮಗೆ. ಅದರಿಂದ ತುಂಬ ಜಾಗ್ರತೆ ಬೇಕು. ಅದರಲ್ಲೂ ಹೆಣ್ಣು ಮಕ್ಕಳು ಸಹಿತವಾಗಿ ದಾರಿ ತಪ್ಪುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಹೇಳಿದ ಮಾತನ್ನು ಕೇಳೋದಿಲ್ಲ, ತಮ್ಮದೇ ಆದಂತಹ ವಾಗ್ವೈಖರಿ, ಹಲವಾರು ಸಮಸ್ಯೆಗಳನ್ನು ತಂದುಕೊಳ್ತಾರೆ. ಆಮೇಲೆ ತಲೆಯ ಮೇಲೆ ಕೈ ಹೊತ್ತು ಕೂಟಿರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದಾಂಪತ್ಯದ ವಿಷಯದಲ್ಲೂ ಸಹಿತವಾಗಿ ಅಷ್ಟೇನು ಸಮಂಜಸವಾಗಿಲ್ಲ. ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳಿಗೆ ಧಕ್ಕೆ ಬರುವಂತಹ ಸಾಧ್ಯತೆ ಇದೆ. ವ್ಯಾವಹಾರಿಕವಾದಂತಹ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೂ ಸಹಿತವಾಗಿ ಇಂದಿನ ದಿವಸ ಹಲವಾರು ಸಮಸ್ಯೆಗಳು. ಕಾರಣ ಶನಿ ಮಹಾತ್ಮನ ದೃಷ್ಟಿ ನಿಮ್ಮ ರಾಶಿಗೆ. ರಾಹು ಕರ್ಮರಾಶಿಯಲ್ಲಿ ಇದ್ದದ್ದರಿಂದ ಉದ್ಯೋಗ ವ್ಯವಹಾರದಲ್ಲಿ ಕರ್ಮದೋಷದಿಂದ ಹಲವಾರು ಸಮಸ್ಯೆಗಳು. ಕೆಲವರಿಗೆ ಉದ್ಯೋಗ ನಾಶ, ಕೆಲವರಿಗೆ ಉದ್ಯೋಗ ಇದ್ದರೂ ಸಹಿತವಾಗಿ ಸಮಾಧಾನ ಇಲ್ಲ, ಕಿರಿಕಿರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು, ಶೃಂಗೇರಿ ಶಾರದಾಂಬೆಯ ದರ್ಶನ, ಅಥವಾ ಹೊರನಾಡು ಅನ್ನಪೂರ್ಣೇಶ್ವರಿಯ ದರ್ಶನ, ಅಥವಾ ಕೊಲ್ಲೂರು ಮೂಕಾಂಬಿಕಾ ದರ್ಶನ, ಅಥವಾ ಶಿರಸಿ ಮಾರಿಕಾಂಬಾ ದೇವಿಯ ದರ್ಶನ. ಅದಕ್ಕಿಂತಲೂ ಮುಖ್ಯವಾಗಿ ಗೋಕರ್ಣದ ಭದ್ರಕಾಳಿ ದೇವಿಯ ದರ್ಶನ, ಅಥವಾ ಅಂಬಾಗಿರಿಯಲ್ಲಿ ಇರತಕ್ಕಂತಹ ದಕ್ಷಿಣಾ ಕಾಳಿಯ ದರ್ಶನ. ಹೀಗೆ 6
ಸ್ತ್ರೀ ದೇವತೆಗಳ ದರ್ಶನವನ್ನು ಇವತ್ತಿನ ದಿವಸ ನೀವು ಮಾಡಿದರೆ ಆಗೋದು ಕಷ್ಟ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಸಾಧ್ಯತೆ, ಋಣಬಾಧೆಯಿಂದ ಮುಕ್ತರಾಗ್ತೀರಿ. ಆ 6 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಬಿಳೆ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರ್ತದೆ, ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜನಿದ್ದಾನೆ. ಶರೀರವ ಜರ್ಜರಿತವಾಗುವಂತಹ ಸಾಧ್ಯತೆ. ಕೈಯನ್ನು ಜಪ್ಕೊಳ್ತೀರಿ ಅಥವಾ ಕಾಲಿನ ಮೇಲೆ ತೂಕದ ವಸ್ತುವನ್ನು ಹಾಕ್ಕೊಳ್ತೀರಿ. ಇವತ್ತಿನ ದಿವಸ ಕಾಲು ಬೇನೆ ಉಂಟಾಗುವಂತಹ ಸಾಧ್ಯತೆ. ಕಾರಣ ಕಾಲಿನ ಭಾಗದಲ್ಲಿ ಪಾದ ಭಾಗದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ನಿಮಗೆ ಕರ್ಮದಲ್ಲಿ. ನಿಮ್ಮ ರಾಶಿಯಲ್ಲೇ ಕುಜ ಇದ್ದದ್ರಿಂದ ನೆತ್ತಿಯ ಮೇಲೆ ತೊಂದರೆ. ಏನಾದರೂ ಗೋಡೆಯಲ್ಲಿ ಹರಿತಾ ಇರತಕ್ಕಂತಹ ಪಲ್ಲಿ ಅದೇನಾದರೂ ನಿಮ್ಮ ತಲೆಯ ಮೇಲೆ ಬೀಳುವಂತಹ ಸಾಧ್ಯತೆ ಇದೆ. ಅಥವಾ ತಲೆಯ ಮೇಲೆ ನೀವೇನೋ ತೆಂಗಿನ ಮರದ ಅಡಿಭಾಗದಲ್ಲಿ ಏನೋ ನಿಂತ್ಕೊಂಡು ಬಿಟ್ಟಿದ್ದೀರಿ, ಒಂದು ತೆಂಗಿನಕಾಯಿಯೋ ಅಥವಾ ತೆಂಗಿನ ಹೆಡವೋ ಏನಾದರೂ ತಲೆ ಮೇಲೆ ಬೀಳುವಂತಹ ಸಾಧ್ಯತೆ. ತಲೆಯ ಮೇಲೆ ತೂಕದ ವಸ್ತುಗಳು ಬೀಳುವ ಸಾಧ್ಯತೆ ಇರತಕ್ಕಂಥದ್ದು. ಇವತ್ತಿನ ದಿವಸ ತುಂಬ ಜಾಗ್ರತೆ ಬೇಕು. ಸಪ್ತಮಾಧಿಪತಿ ಕರ್ಮಾಧಿಪತಿ ಆಗಿರ್ತಕ್ಕಂತಹ ಗುರು ಧನಸ್ಥಾನದಲ್ಲಿದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸಮೃದ್ಧಿ. ಮಕ್ಕಳಿಗೆ ವಿದ್ಯಾಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ ಇವತ್ತಿನ ಗ್ರಹಚಾರದಂತೆ. ದೋಷ ನಿವಾರಣೆಗಾಗಿ ನೀವು ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ, ದುರ್ಗಾ ಪ್ರಾರ್ಥನೆಯೊಂದಿಗೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಗಿಳಿ ಹಸಿರು ಬಣ್ಣದ ವಸ್ತ್ರ ನಿಮಗೆ ಅತ್ಯಂತ ಅನುಕೂಲವನ್ನು ತರ್ತದೆ. ಆಗ್ನೇಯ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಅಭಿವೃದ್ಧಿ ಆಗ್ತದೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಬುಧ ಗುರುವಿನ ಯುತಿ. ಜ್ಞಾನಕಾರಕದಂತಹ ಗುರು ನಿಮ್ಮ ರಾಶಿಯಲ್ಲಿದ್ದರಿಂದ ಜ್ಞಾನಾಭಿವೃದ್ಧಿಯಾಗುವಂತಹ ಲಕ್ಷಣ. ನಿಮ್ಮ ರಾಶಿಯಲ್ಲೇ ಬುಧನಿದ್ದರಿಂದ ವಿದ್ಯಾರ್ಥಿಗಳಿಗೆ ಕುತೂಹಲ, ಕೌತುಕ ಅಥವಾ ಪ್ರಶ್ನೆ ಮೂಡ್ತದೆ. ಪ್ರಶ್ನೆಯ ಸುರಿಮಳೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ಇವತ್ತಿನ ದಿವಸ. ಯಾರಿಗೆ? ಕರ್ಕಾಟಕ ರಾಶಿಯವರಿಗೆ. ಮಕ್ಕಳಿಂದ ಧನಸ್ಥಾನಾಧಿಪತಿಯಾದಂತಹ ರವಿ ಧನಸ್ಥಾನದಲ್ಲೇ ಇದ್ದದ್ದರಿಂದ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ, ಸಾಕಷ್ಟು ಅಭಿವೃದ್ಧಿಯಾಗುವಂತಹ ಲಕ್ಷಣ. ವ್ಯಾಪಾರ ವ್ಯವಹಾರದಲ್ಲಿ ನೀವು ಯಶಸ್ಸನ್ನು ಗಳಿಸ್ತೀರಿ. ಸಾಲಬಾಧೆ ಕಡಿಮೆಯಾಗ್ತದೆ. ಮನಸ್ಸಿನ ಆಘಾತಗಳು ದೂರವಾಗಿ ಏನೋ ಒಂದು ರೀತಿಯಂತಹ ಸಂತಸ ಮನಸ್ಸಿನಲ್ಲಿ. ದೋಷ ನಿವಾರಣೆಗಾಗಿ ನೀವು ಇಂದಿನ ದಿವಸ ದುರ್ಗಾ ಪ್ರಾರ್ಥನೆ, ವನದುರ್ಗಾ ಉಪಾಸನೆ ಜೊತೆಯಲ್ಲಿ ದುರ್ಗಾದೇವಿಯ ಕುರಿತು ನಮಸ್ಕಾರ, ದೀಪ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ದಕ್ಷಿಣ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವೃದ್ಧಿ, ದುರ್ಗಾ ಪ್ರಾರ್ಥನೆಯಿಂದ ಕಷ್ಟ ನಿವಾರಣೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಸ್ವಕ್ಷೇತ್ರದಲ್ಲಿದ್ದರಿಂದ ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಅನುಕೂಲ. ಸರ್ಕಾರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂತಹ ಗಣ್ಯಾತಿ ಗಣ್ಯರಿಗೆಲ್ಲರಿಗೂ ಸಹಿತವಾಗಿ ಅನುಕೂಲಗಳು ಉಂಟಾಗುವಂತಹ ಸಾಧ್ಯತೆ. ಗಣ್ಯಾತಿ ಗಣ್ಯರು, ಸರ್ಕಾರಿ ಅಧಿಕಾರಿಗಳು, MLAಗಳು, MP ಗಳು ಅಂಥವರಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸರ್ಕಾರಿ ವಾಹನವನ್ನು ಬಳಸುವವರಿಗೆ ಸ್ವಲ್ಪ ಜಾಗ್ರತೆ ಇರಬೇಕು. ವಾಹನ ಅಪಘಾತದ ಲಕ್ಷಣಗಳಿದ್ದಾವೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ ಸಿಂಹರಾಶಿಯವರು. ನೋಡಿ, ಸಿಂಹರಾಶಿಯಲ್ಲಿ ಕೇತು ಮತ್ತು ರವಿಯರ ಯುತಿ ಇದ್ದದ್ದರಿಂದ ಸ್ವಲ್ಪ ಮಂತ್ರಮಾಟಾದಿಗಳ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪಿತೃದೋಷ ಕಂಡು ಬರುವಂತಹ ಸಾಧ್ಯತೆ ಇದೆ. ಈ ಎಲ್ಲ ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ಸಾಧ್ಯವಾದರೆ ಋಷಿಕೇಶ ಮಂತ್ರ ಹೋಮವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ. ಋಷಿಕೇಶ ಮಂತ್ರ, ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಹೇಳುವಂತಹ ಮಂತ್ರ. ಇದು ಭಗವದ್ಗೀತೆಯ 11ನೇ ಅಧ್ಯಾಯದ 36ನೇ ಶ್ಲೋಕವಾಗಿದೆ. ಇದನ್ನು ನೀವು ಪಠನ ಮಾಡುವುದರಿಂದ ಅಥವಾ ಮಂತ್ರದಿಂದ ಹೋಮವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ. 1 ನಿಮ್ಮ ಸಂಖ್ಯೆ, ಪೂರ್ವ ಮತ್ತು ದಕ್ಷಿಣ ದಿಕ್ಕು, ಜೊತೆಯಲ್ಲಿ ಸೂರ್ಯನಾರಾಯಣನ ಸೇವೆ, ಸುಬ್ರಹ್ಮಣ್ಯನ ಸೇವೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ. ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿಕೊಳ್ಳಿ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಲಾಭಭಾವದಲ್ಲಿ ಗುರುವಿನ ಜೊತೆಯಲ್ಲಿದ್ದರಿಂದ ಒಳ್ಳೆಯ ಲಾಭ, ಒಳ್ಳೆಯ ಯಶಸ್ಸು, ಒಳ್ಳೆಯ ವ್ಯಾಪಾರ, ಒಳ್ಳೆಯ ವ್ಯವಹಾರಗಳು ಕನ್ಯಾ ರಾಶಿಯವರಿಗೆ. ನೋಡಿ, ಸಪ್ತಮದಲ್ಲಿ ಶನಿ ಮಹಾತ್ಮ ನಿಂತು ನೋಡ್ತಾ ಇದ್ದದ್ದರಿಂದ ನೀವು ಕೆಲಸಗಾರರೇ ಆಗಿದ್ದಲ್ಲೇ ನಿಮಗೆ ಸ್ವಲ್ಪ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಪರಸ್ಪರವಾಗಿ ಶನಿ ಮತ್ತು ಶುಕ್ರರು ನೋಡ್ತಾ ಇದ್ದಾರೆ. ಆದ್ದರಿಂದ ಧನಾಧಿಪತಿಯಾಗಿರತಕ್ಕಂತಹ ಶುಕ್ರನು ನಿಮ್ಮ ರಾಶಿಯಲ್ಲೇ ಇದ್ದದ್ದರಿಂದ ಧನ ಸಮೃದ್ಧಿ,
ಹೊಸ ಹೊಸ ವ್ಯಾಪಾರಗಳು, ಹೊಸ ಹೊಸ ವ್ಯವಹಾರಗಳು, ಹೊಸ ಮಾದರಿಯಲ್ಲಿ ನಿಮ್ಮ ಕಾರ್ಯಕ್ಷೇತ್ರ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಹಾಗಿದ್ರೆ ಸಾಧ್ಯವಾದಲ್ಲಿ ಅನ್ನಪೂರ್ಣೇಶ್ವರಿ ಆರಾಧನೆ ಮಾಡಿಕೊಳ್ಳಿ, ದುರ್ಗಾ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡುವುದರಿಂದ ಕ್ಷೇಮ ಇದೆ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಅಚ್ಚ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಉತ್ತರ ದಿಕ್ಕು ಮತ್ತು ನೈಋತ್ಯ ಭಾಗದಲ್ಲಿ ನಿಮ್ಮ ಯಶಸ್ಸು. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ ವ್ಯಯದಲ್ಲಿದ್ದದ್ದರಿಂದ ತುಂಬ ಖರ್ಚು, ತುಂಬ ನಷ್ಟವನ್ನು ಅನುಭವಿಸ್ತೀರಿ. ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ನಡೆಯೋದಿಲ್ಲ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು. 6ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದದ್ರಿಂದ ಶತ್ರುಗಳ ಕಾಟ. ಪಂಚಮದಲ್ಲಿ ರಾಹು ಇದ್ದು ರಾಹುವಿನ ದೃಷ್ಟಿ ಇದ್ದರಿಂದ ನಾಗದೇವರ ತೊಂದರೆ, ದುಸ್ವಪ್ನಗಳು, ದುರಿತಗಳು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ತುಲಾರಾಶಿಯವರಿಗೆ. ತುಲಾರಾಶಿಯವರು ದೋಷ ನಿವಾರಣೆಗಾಗಿ ವಿಶೇಷವಾಗಿ ಲಕ್ಷ್ಮೀದೇವಿಯ ಆರಾಧನೆ, ಸಾಧ್ಯವಾದರೆ ಗೊರವನಹಳ್ಳಿ ಹೋಗಿ ಬನ್ನಿ ಅಥವಾ ಕೊಲ್ಲಾಪುರ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಕ್ಷೇಮ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ನಿಮಗೆ ಹಿತವಾಗಿರುತ್ತದೆ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ತಂಪನ್ನು ನೀಡುತ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂತಹ ಕುಜ 8ನೇ ಭಾವದಲ್ಲಿದ್ದಾನೆ. ಅಷ್ಟಮಾಂಗಾರಕ ದೋಷ. ಬಾಲಗಣಪತಿ ಹೋಮವನ್ನು ಮಾಡಿಕೊಳ್ಳುವುದರಿಂದ ದೋಷ ನಿವಾರಣೆ, ಅಷ್ಟಮಾಂಗಾರಕ ದೋಷ ಪರಿಹಾರಕ್ಕೆ. ಬೆಳಗಿನ ಜಾವದಲ್ಲಿ 3 ಗಂಟೆಯಿಂದ ಸೂರ್ಯೋದಯದ ಒಳಭಾಗದಲ್ಲಿ ನೀವು ಪೂರ್ಣಾಹುತಿಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಈ ಹೋಮಕ್ಕೆ. ಹಾಗಿದ್ದಾಗ ಮಾತ್ರ ಬಾಲಗಣಪತಿಯ ಬಾಲಪ್ರಭೆ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಅಂತಹ ಶುಕ್ರ ಲಾಭಭಾವದಲ್ಲಿದ್ದರಿಂದ ಬಂಗಾರ ಬೆಳ್ಳಿ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ, ಅರ್ಥಾತ್ ಬೆಳ್ಳಿ ಬಂಗಾರ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಅಥವಾ ಅದನ್ನು ತಯಾರಿಸತಕ್ಕಂಥವರಿಗೆಲ್ಲರಿಗೂ ಸಹಿತವಾಗಿ ಅಭಿವೃದ್ಧಿ ಸೂಚಕವಾಗಿದೆ. ಪಂಚಮ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಮಕ್ಕಳಿಂದ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು, ಮಕ್ಕಳು ಮಾಡುವಂತಹ ಕೆಲಸ ನಿಮಗೆ ಹಿಡಿಸದೇ ಇರಬಹುದು. ಕುಟುಂಬದಲ್ಲಿ ಅವರಿಗೆ ಸಪೋರ್ಟ್ ಸಿಗುವುದರಿಂದ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸೇವೆ. ನಿಮ್ಮ ರಾಶಿ ಅಧಿಪತಿ ಸುಬ್ರಹ್ಮಣ್ಯ. ಕಾಲಭೈರವನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುತ್ತದೆ. ಉತ್ತರ ದಿಕ್ಕು ಪಶ್ಚಿಮ ದಿಕ್ಕಿನ ವ್ಯವಹಾರದಿಂದ ಕ್ಷೇಮಾಭಿವೃದ್ಧಿ ಆಗುವಂತಹ ಲಕ್ಷಣ ಇದೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂಥ ಗುರು ಅಷ್ಟಮದಲ್ಲಿದ್ದಾನೆ. 8ನೇ ಮನೆಯಲ್ಲಿ ಗುರು ಇದ್ದಾಗ ಏನು ಮಾಡ್ತಾನೆ? ದುಃಖವನ್ನು ತರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದೊಂದು ಮೃತ್ಯುಸ್ಥಾನ 8ನೇ ಮನೆ. ಹೀಗಾಗಿ ಮೃತ್ಯು ದೋಷಗಳು ಕಂಡುಬರುವಂತಹ ಲಕ್ಷಣ. ನಿಮ್ಮ ಕುಟುಂಬದಲ್ಲಿ ಯಾರು ಮರಣವನ್ನು ಹೊಂದಬಹುದು, ಸತ್ತಷ್ಟು ತೊಂದರೆಯನ್ನು ಕೊಡಬಹುದು. ಆದ್ದರಿಂದ ತುಂಬ ಜಾಗ್ರತೆ ಬೇಕು. ಇವತ್ತಿನ ದಿವಸ ವೈದ್ಯರ ಸಲಹೆಯನ್ನು ಪಡೆಯಿರಿ. ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಅಂಗಾರಕ ಇದ್ದದ್ದರಿಂದ ಪತ್ಯು ಸುಖಂ ಸಪ್ತಮೆ, ಗಂಡನ ಸುಖವನ್ನು ನೋಡಬೇಕಾದಂತಹ ಸಂದರ್ಭ ಇದೆ ಹೆಂಡತಿಯ ಜಾತಕದಲ್ಲಿ, ಹೆಣ್ಣಿನ ಜಾತಕದಲ್ಲಿ. ಅಥವಾ ಗಂಡಿನ ಜಾತಕದಲ್ಲಿ ಸಪ್ತಮದಲ್ಲಿ ಕುಜ ಇದ್ದಾನೆ ಅಂದರೆ ಹೆಂಡತಿಯ ಚಿಂತನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ದಾಂಪತ್ಯವನ್ನು ನಾಶ ಮಾಡ್ತದೆ, ದಾಂಪತ್ಯವನ್ನು ಒಡೆದು ಬೇರೆ ಆಗ್ತದೆ, ದಾಂಪತ್ಯ ದೂರವಾಗುವಂತಹ ಸನ್ನಿವೇಶ ಇರ್ತದೆ ಸಪ್ತಮದ ಅಂಗಾರಕನಿಂದ. ಅಥವಾ ಕಳತ್ರ ದೋಷ, 2 ವಿವಾಹ 3 ವಿವಾಹ ಇತ್ಯಾದಿ ಯೋಗಗಳು ಘಟಿಸುವಂತಹ ಸಂದರ್ಭ ಇರತಕ್ಕಂತಹದ್ದಿದೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಕುಜಶಾಂತಿ. ಸಾಧ್ಯವಾದರೆ ಆಯಾ ವ್ಯಕ್ತಿಗಳ ಶರೀರ ತೂಕದಷ್ಟು ತೊಗರಿ ಕಾಳನ್ನು 4 ಭಾಗ ಮಾಡಿ, 1 ಭಾಗವನ್ನು ಹೋಮಕ್ಕೆ, ಮತ್ತೊಂದು ಭಾಗವನ್ನು ದಾನಕ್ಕೆ, ಮತ್ತೊಂದು ಭಾಗವನ್ನು ನದಿಗೆ, ಮತ್ತೊಂದು ಭಾಗವನ್ನು ಗೋಶಾಲೆಗೆ, ಈ ರೀತಿಯಲ್ಲಿ ಸಮರ್ಪಣೆ ಮಾಡುವುದರಿಂದ ಕುಜದೋಷದಿಂದ ಮುಕ್ತರಾಗಿ ನಿಮ್ಮ ಕಷ್ಟಗಳು ಪರಿಹಾರವಾಗ್ತದೆ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ವಸ್ತ್ರ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ನೀಡುತ್ತದೆ. ರಾಯರ ಸೇವೆಯು ನಿಮಗೆ ಅತ್ಯಂತ ಅನುಕೂಲಕರವಾಗಿರತಕ್ಕಂತಹದ್ದು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಂತಹ ಶನಿ ಮಹಾತ್ಮ ತೃತೀಯ ಭಾವದಲ್ಲಿ, ಅಷ್ಟಮ ಭಾವ, 8ನೇ ಭಾವ ಮೃತ್ಯು ಭಾವ, ಅದರಿಂದ 8ನೇ ಭಾವ ದುಃಖ ಭಾವ. ಆದ್ದರಿಂದ ದುಃಖ ಭಾವದಲ್ಲಿರ್ತಕ್ಕಂತಹ ಶನಿ ದುಃಖದ ವಾರ್ತೆಯನ್ನು ಕೊಡ್ತಾನೆ. ನೀವು ಇವತ್ತಿನ ದಿವಸ ದುಃಖಿಗಳಾಗ್ತೀರಿ. ನಿಮ್ಮ ರಾಶಿಗೆ ಬುಧ ಮತ್ತು ಗುರುವಿನ ದೃಷ್ಟಿ ಇದ್ದದ್ದರಿಂದ ಸಾಕಷ್ಟು ಅಭಿವೃದ್ಧಿಯಾಗುವಂತಹ ಲಕ್ಷಣ 2 ಶುಭ ಗ್ರಹಗಳು. ಆದರೆ ಕುಜನೂ ಸಹಿತವಾಗಿ 8ನೇ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದದ್ದರಿಂದ ಕುಜನರಿಂದ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ವಿಜೃಂಭಿಸ್ತಾ ಇರ್ತದೆ.
ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹಿಂದೇಟಾಕುವಂತಹ ಸಾಧ್ಯತೆ, ಆದ ಕೆಲಸವು ಕೈತಪ್ಪಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮಕರ ರಾಶಿಯವರಿಗೆ. ದೋಷ ನಿವಾರಣೆಗೆ ನೀವು ಇವತ್ತಿನ ದಿವಸ ಸುಂದರಕಾಂಡ ಪಾರಾಯಣವನ್ನು ಮಾಡುವುದರಿಂದ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಲಕ್ಷಣ. ಸಾಧ್ಯವಾಗದೇ ಇದ್ದಲ್ಲಿ ಪ್ರಸಿದ್ಧ ಆಂಜನೇಯನ ಪಾದಕ್ಕೆ ಬಾಳೆಗೊನೆಯನ್ನು ಸಮರ್ಪಣೆ ಮಾಡಿ, ಆಗ ನಿಮ್ಮ ಕಷ್ಟಗಳು ನಿವಾರಣೆಯಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಕಪ್ಪು ಬಿಳಿ ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕು ಪಶ್ಚಿಮ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಕಾರ್ಯಸಿದ್ಧಿ ಆಗ್ತದೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಹಣಕಾಸಿನ ವಿಚಾರದಲ್ಲಿ ತಿಕ್ಕಾಟ. ನಿಮ್ಮ ಕುಟುಂಬಕ್ಕೆ ಮತ್ತೊಂದು ಕುಟುಂಬಕ್ಕೆ ಇವತ್ತಿನ ದಿವಸ ಘರ್ಷಣೆ, ಮಾತು ಬೆಳೀತದೆ, ತಿಕ್ಕಾಟ ಉಂಟಾಗ್ತದೆ. ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಕುಜ ಇದ್ದದ್ದರಿಂದ ಆ ಕುಜನ ತೊಂದರೆಯಿಂದ ಮಕ್ಕಳಲ್ಲಿ ಮಾರ್ಪಾಡಾಗುವಂತಹ ಸಂದರ್ಭ ಇರತಕ್ಕಂತಹದ್ದು. ಒಳ್ಳೆಯ ಮಕ್ಕಳು ದುಶ್ಚಟಕ್ಕೆ ಬಲಿಯಾಗುವಂತಹ ಸಾಧ್ಯತೆ, ದುಶ್ಚಟಕ್ಕೆ ಬಲಿಯಾದವರು ಒಳ್ಳೆಯತನವನ್ನು ಕಂಡುಕೊಳ್ಳುವಂತಹ ಸಾಧ್ಯತೆ, ಎರಡೂ ರೀತಿಯಲ್ಲಿದೆ. ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿರತಕ್ಕಂತಹ ರವಿ ದಾಂಪತ್ಯ ಜೀವನದಲ್ಲಿ ಒಂದು ದಿವಸವೂ ನಿದ್ದೆಯನ್ನು ಕೊಡುವುದಿಲ್ಲ. ಘರ್ಷಣೆ, ಸಂತಾಪ, ದೂಷಣೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ ಸಪ್ತಮ ಭಾವದಲ್ಲೇ ಇರತಕ್ಕಂತಹ ಕೇತು ಮಂತ್ರಮಾಟಾದಿಗಳ ದೃಷ್ಟಿ ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕುಂಭರಾಶಿಯವರಿಗೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಇವತ್ತಿನ ದಿವಸ ಶನೇಶ್ವರನ ಪ್ರಾರ್ಥನೆ, ಜೊತೆಯಲ್ಲಿ ಮೃತ್ಯುಂಜಯನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 7, 8 ನಿಮ್ಮ ಸಂಖ್ಯೆ. ಕಪ್ಪು ಬಿಳಿ ಹಳದಿ ಹಸಿರು ಎಲ್ಲ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಆಂಜನೇಯನ ಅನುಗ್ರಹದಿಂದ ಕಷ್ಟ ನಿವಾರಣೆ ಆಗ್ತದೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ಲಾಭಾಧಿಪತಿ ವ್ಯಯಾಧಿಪತಿ ನಿಮ್ಮ ರಾಶಿಯಲ್ಲಿ ಎಷ್ಟು ಲಾಭ ಬರ್ತದೆಯೋ ಅಷ್ಟೇ ವ್ಯಯವಾಗ್ತದೆ. ನಿಮ್ಮ ಕೈ ಮಾತ್ರ ಖಾಲಿಯಾಗೇ ಉಳಿತದೆ. 4ನೇ ಮನೆಯಲ್ಲಿ ಕುಜ ಇದ್ದದ್ದರಿಂದ ಅಪಘಾತ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 5ನೇ ಮನೆಯಲ್ಲಿರ್ತಕ್ಕಂತಹ ಗುರುವಿನ ದೃಷ್ಟಿ ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಚೇತರಿಕೆ. 6ನೇ ಮನೆಯಲ್ಲಿ ರವಿ ಇದ್ದದ್ದರಿಂದ ಸ್ವಕ್ಷೇತ್ರದಲ್ಲಿ ಇದ್ದದ್ದರಿಂದ ರಾಜಕೀಯ ವ್ಯಕ್ತಿಗಳಿಗೆ ಅನುಕೂಲ. 7ನೇ ಮನೆಯಲ್ಲಿ ಶುಕ್ರನಿತ್ತು ನೋಡ್ತಾ ಇದ್ದದ್ದರಿಂದ ದಾಂಪತ್ಯ ಜೀವನದಲ್ಲಿ ಸಂತಸದ ವಾತಾವರಣ, ಮನೆಗೆ ಮತ್ತೊಂದು ವ್ಯಕ್ತಿಯ ಆಗಮನದ ಸೂಚನೆ ಎರಡೂ ಆಗ್ಬೋದು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಹಸುಗಳಿಗೆ ನೀವು ನೆನೆ ಅಕ್ಕಿ, ಬಾಳೆಹಣ್ಣು ಮತ್ತು ಬೆಲ್ಲವನ್ನು ಕೊಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖಪ್ರಾಪ್ತಿ, ನೆಮ್ಮದಿ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಹೆಮ್ಮೆಯನ್ನು ತರುವಂತಹದ್ದು. ರಾಯರ ಸೇವೆಯಿಂದ ಕಷ್ಟದಿಂದ ಮುಕ್ತರಾಗ್ತೀರಿ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮೀನರಾಶಿಯವರು ಇಂದಿನ ದಿವಸ 12 ರಾಶಿಯವರು ಅಷ್ಟಮಿ ತಿಥಿ ಇದ್ದುದರಿಂದ ದುರ್ಗಾ ಪ್ರಾರ್ಥನೆ, ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ದೀಪ ನಮಸ್ಕಾರವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಕರಗಿ ಹೋಗಿ ನಿಮಗೆ ಸುಖವು ಲಭಿಸುವಂತಹ ಸಾಧ್ಯತೆ ಇದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು ಇವತ್ತಿನ ಕಾಲಘಟ್ಟದಲ್ಲಿ. ವೀಕ್ಷಕರೇ, ಇವತ್ತಿನ ದಿವಸದ ಸಂದೇಶ: ಹಿರಿಯರ ಮಾತು ಹಾಗೂ ಗುರುವಿನ ಮಾತನ್ನು ಎಂದೂ ಕಡೆಗಣಿಸಬೇಡಿ. ಗುರುಗಳು ಹೇಳುವುದು ಒಳ್ಳೆಯದಕ್ಕೆ, ಹಿರಿಯರು ಹೇಳುವುದು ಸಹಿತವಾಗಿ ನಿಮ್ಮ ಒಳ್ಳೆಯದಕ್ಕೆ, ಒಳ್ಳೆಯ ತನಕ್ಕೆ, ಅಭಿವೃದ್ಧಿಗೆ. ಆದ್ದರಿಂದ ಆ ಮಾತನ್ನು ಎಂದೂ ಕಡೆಗಣಿಸಬಾರದು. ಹಿರಿಯವರು ಹೇಳುವ ಗಾದೆ ಮಾತನ್ನಾಗಿರಲಿ, ಗುರುಗಳು ಹೇಳುವಂತಹ ಹಿತವಚನವನ್ನಾಗಿರಲಿ ನೀವು ಮರೆತಿರಿ ಅಂತಾದರೆ, ಕಡೆಗಣಿಸಿದ್ರಿ ಅಂತಾದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಗಂಟಿಕ್ಕಿಕೊಳ್ತೀರಿ. ಆದ್ದರಿಂದ ತುಂಬ ಜಾಗೃತಿಯಾಗಿರಿ. ಹಿರಿಯರಿಗೆ, ಗುರುಗಳಿಗೆ ಗೌರವವನ್ನು ಕೊಡಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ಗಳು ಕೆಳಗೆ ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ. ಶುಭವಸ್ತು.